ನಮಸ್ಕಾರ ಸ್ನೇಹಿತರೆ. ಇಡೀ ವಿಶ್ವದಲ್ಲೇ 195ಕ್ಕೂ ಅಧಿಕ ದೇಶಗಳಿದೆ. ಇಷ್ಟು ದೇಶಗಳಿದ್ರೂ ಕೂಡ ಭಾರತ ದೇಶದಲ್ಲಿ ಮಾತ್ರ ದೈವ ಮಾನವರು, ದೈವ ಶಕ್ತಿಯುಳ್ಳವರು, ಸಿದ್ಧಿ ಪುರುಷರು, ಅನೇಕ ರೀತಿಯಾದಂಥ ಶಕ್ತಿಯನ್ನು ಹೊಂದಿರುವಂಥ ಸಾಧು ಸಂತರುಗಳು ಇಲ್ಲಿ ಹುಟ್ಟುತ್ತಾರೆ. ಇದಕ್ಕೆ ಕಾರಣ ಏನು? ಹೇಗೆ ಇದು ಸಾಧ್ಯ? ನಮ್ಮ ಹಿರಿಯರಲ್ಲಿ ಅತ್ಯಧಿಕವಾದಂಥ ಜ್ಞಾನ ಇತ್ತು. ಆ ಜ್ಞಾನದಿಂದ ಅವರು ಧ್ಯಾನವನ್ನು ಕಂಡಿಡಿದ್ರು, ಯೋಗಗಳನ್ನು ಕಂಡಿಡಿದ್ರು. ಈ ಧ್ಯಾನವನ್ನು ಯಾಕೆ ಕಂಡಿಡಿದ್ರು? ಇದರ ಹಿಂದಿರುವಂಥ ವಿಶೇಷವಾದಂಥ ಶಕ್ತಿ ಏನು ಅಂದರೆ, ನಮ್ಮ ಹಿರಿಯರಲ್ಲಿ ಇದ್ದಂಥ ಅಪಾರ ಜ್ಞಾನದಿಂದ ಅವರಿಗೆ ತಿಳಿದು ಬಂದದ್ದು ಏನು ಅಂದರೆ, ನಮ್ಮ ಕಣ್ಣಿಗೆ ಏನೆಲ್ಲ ಕಾಣುತ್ತೆ ಅದೆಲ್ಲ ಕೂಡ ಮಾಯೆ, ಅದೆಲ್ಲ ಕೂಡ ನಶ್ವರ, ಅದೆಲ್ಲ ಕೂಡ ಸೃಷ್ಟಿಯಾಗಿರುವುದು ಮತ್ತು ಅಂತ್ಯ ಕಾಣುವುದು ಮತ್ತು ನಾಶವಾಗುವುದು ಅಂತ ಅವರಲ್ಲಿದ್ದಂಥ ಅಪಾರವಾದಂಥ ಜ್ಞಾನದ ಮೂಲಕ ಈ ಸತ್ಯವನ್ನ ಕಂಡಿಡಿದು. ಈ ಸತ್ಯವನ್ನ ಕಂಡಿಡಿದ ನಂತರ ಇದನ್ನೆಲ್ಲ ದಾಟಿ ಇದಕ್ಕೆಲ್ಲ ಆಚೆ ವಿಶೇಷವಾದದ್ದು, ಅದ್ಭುತವಾದಂಥದ್ದು ಹೊಂದಿದೆ. ಅದನ್ನು ಯಾವ ರೀತಿ ಹುಡುಕೋದು, ಅದನ್ನು ಯಾವ ರೀತಿ ಪಡೆಯುವುದು ಅಂತ ಯೋಚನೆ ಮಾಡಿದಾಗ ಆಗ ಒಳ್ಳೆದದ್ದೇ ಧ್ಯಾನ. ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ನಾವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಳ್ತೇವೆ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಮೊದಲಿಗೆ ಆಗುವಂಥ ಅನುಭವ ಏನಂದ್ರೆ, ನಾವು ಕಣ್ಣು ತೆರೆದಾಗ ನಮ್ಮ ಕಣ್ಣಿಗೆ ಕಾಣುವುದೆಲ್ಲ ಏನು ನಶ್ವರ, ಮಾಯೆ, ಸೃಷ್ಟಿಯಾಗಿರೋದು ಎಲ್ಲವೂ ಇತ್ತು, ಅದೇ ಕಣ್ಣು ಮುಚ್ಚಿ ಕುಳಿತಾಗ ಅದು ಯಾವುದು ಕೂಡ ನಮಗೆ ಕಾಣಲ್ಲ. ಕೇವಲ ಕತ್ತಲೆ ಮಾತ್ರ ಕಾಣುತ್ತೆ. ಆ ಕತ್ತಲೆಗೆ ಯಾವುದೇ ಅಂತ್ಯ ಇಲ್ಲ. ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಾಗ ಅವನ ಒಳಗಿರುವಂಥ ಆ ಮೂರನೇ ಕಣ್ಣು ತೆರೆಯುತ್ತೆ. ಆ ಮೂರನೇ ಕಣ್ಣು ತೆರೆದಾಗ ಆ ಕಣ್ಣಿಗೆ ಕಾಣುವುದು ಯಾವುದು ಕೂಡ ಸೃಷ್ಟಿಯಾದದ್ದಲ್ಲ, ಅಂತ್ಯವಾಗುವುದಲ್ಲ, ಮಾಯೆ ಅಲ್ಲ, ನಶ್ವರವಲ್ಲ. ಅದು ಶಾಶ್ವತವಾದದ್ದು, ಪರಿಶುದ್ಧವಾದದ್ದು. ಅಲ್ಲಿ ಜನನವೂ ಇಲ್ಲ, ಮರಣವೂ ಇಲ್ಲ. ಅದರ ಮೂಲಕ ದೇವರನ್ನ ಹುಡುಕಿದ್ರು. ಧ್ಯಾನಕ್ಕೆ ಕೂತವ್ರು ಎಲ್ಲರೂ ಕೂಡ ದೇವರನ್ನ ನೋಡಿದಾರ ಅಂದ್ರೆ ಖಂಡಿತ ಧ್ಯಾನಕ್ಕೆ ಕೂತವರು ಯಾರು ಕೂಡ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನೇ ದೇವರಾಗ್ತಾನೆ. ಎಂತ ಅದ್ಭುತವಾದಂತ ಪ್ರಕ್ರಿಯೆ ಇದು. ಈ ವಿಶ್ವದಲ್ಲೇ ಭಾರತ ದೇಶಕ್ಕೆ ವಿಶೇಷವಾದಂತ ಒಂದು ಗೌರವಗಳು ದೊರಕುತ್ತಿದೆ ಅಂದ್ರೆ ಅದು ನಮ್ಮ ಹಿರಿಯರ ಜ್ಞಾನದ ಕೊಡುಗೆ. ವಿಡಿಯೋವನ್ನ ಪೂರ್ತಿ ನೋಡಿದಂತ ಕರ್ನಾಟಕದ ಸಮಸ್ತ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.